ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ಮೀನಾ ಅವರು, ಅಲ್ಲ ಭಾವ, ನಿಮ್ಮ ಇನ್ವಿಟೇಷನ್ ಬಂದಿದೆ ಅಂತ ಹೇಳಿದ್ರು, ನೀವು ಹೌದಾ ಅಂತ ಸಪ್ಪೆ ಥರ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಾತಲ್ಲಿ ಜೋಶೇ ಇಲ್ವಲ್ಲ, ಯಾಕೆ ಅಂತೇಳ್ಬಿಟ್ಟು ಮೀನಾ ಅವ್ರು ಕೇಳ್ತಾರೆ. ಆಗ ಮಾಧವ ಅವರು ಹಾಗೇನಿಲ್ಲ ಅಂತ ಹೇಳ್ತಾರೆ. ಆಗ ರಕ್ಷಾ ಅವರು, ಅಣ್ಣ ಅದಕ್ಕೆಗೆ ಏನು ಗಿಫ್ಟ್ ತೊಗೊಂಡು ಬಂದೆ, ಯಾವ ಥರ ಗೆಜ್ಜೆ ತೊಗೊಂಡು ಬಂದೆ ತೋರಿಸು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಎಲ್ಲರೂ ಸಹ ಗೇಲಿ ಮಾಡ್ತಾರೆ, ತುಂಬ ಚೆನ್ನಾಗಿರೋದೇ ತೊಗೊಂಡು ಬಂದಿರ್ತಾರೆ ಅಂತ. ಆಗ ಮಾಧವ ಗಿಫ್ಟಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದೇನೋ ಮಾಧವ, ನೀನು ಗಿಫ್ಟ್ ತೊಗೊಂಡು ಬರ್ತೀನಿ ಅಂತ ತಾನೇ ಹೋಗಿದ್ದು ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಿದಾಗ, ಅಯ್ಯೋ ನಾನು ಗಿಫ್ಟ್ ತಂದಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಮಾಧವ ಅವರು ಅಂದ್ಕೊಳ್ತಾ ಇರಬೇಕಾದ್ರೆ ವಲ್ಲಭ ಅವರು, ಏಯ್ ಗೊತ್ತಾಗೋದಿಲ್ವಾ, ಅಣ್ಣ ಫಸ್ಟ್ ಗಿಫ್ಟ್ನ ಅತ್ತಿಗೆಗೆ ತೋರಿಸ್ಬೇಕು ಅಂತ ಇಟ್ಕೊಂಡಿರ್ತಾನೆ, ಹಾಗಿದ್ಮೇಲೆ ನಮಗೆಲ್ಲ ಹೇಗೆ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳ್ತಾರೆ. ಓ ಹೌದಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂತಾರೆ. ಆಗ ನಂದಕುಮಾರ್ ಅವರು, ಈಗ ತಗೋ ನಿಮ್ಮ ಮದುವೆ ಇನ್ವಿಟೇಷನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಮಾಧವ್ ಅವರು ಅದನ್ನು ಇಟ್ಕೊಂಡು ನಿಂತಿರ್ತಾರೆ. ಆಗ ನಂದಕುಮಾರ್ ಅವರು, ಅದೇನದು ಹಾಗೆ ನಿಂತಿದೆಯಾ, ಓಪನ್ ಮಾಡಿ ನೋಡು ಅಂತ ಹೇಳಿದಾಗ ಅದನ್ನು ಓಪನ್ ಮಾಡಿ ನೋಡ್ತಾರೆ. ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು ನಂದಕುಮಾರ್ ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಮಾಧವ ಹೇಳಿದಾಗ, ಸರಿ ನಡೀರಿ, ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಆ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ನಂದಕುಮಾರ್ ಅವರು, ನನ್ನ ಮಗನ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾರೆ. ಮಾಧವ್ ಅವರು, ನಾನು ಮರ್ತಿದ್ದ ಕನಸು ಮತ್ತೆ ನನ್ನ ಕಣ್ಮುಂದೆ ಬಂದಿದೆ, ಈಗ ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಸುಕನ್ಯಾ ಜೀವನನ ಹೇಗಪ್ಪ ಸರಿ ಮಾಡೋದು ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾರೆ. ಮಾಧವ ಅವರು ಕಣ್ಮುಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದನ್ನು ನೋಡಿ ನಂದಕುಮಾರ್ ಅವ್ರಿಗೆ ಖುಷಿಯಾಗುತ್ತೆ. ಮತ್ತೊಂದು ಕಡೆ ಅಮೂಲ್ಯ ಅವರು, ರಾತ್ರಿ ಆಗಿರುತ್ತೆ, ಹೊರಗಡೆ ಬರ್ತಾರೆ. ಅವ್ರ ಅಪ್ಪ ಕುಡಿದು ತೂರಾಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ನೋಡಿ ಅಮೂಲ್ಯ ಅವರು, ನಾನು ನಮ್ಮ ಅಪ್ಪನ ಮಾತಾಡಿಸ್ಬೇಕು ಅಂತ ಓಡೋಡಿ ಸೂರ್ಯಕಾಂತ್ ಅವ್ರ ಹತ್ರ ಬಂದು ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಕೂಗ್ತಾರೆ. ಆಗ ಸೂರ್ಯಕಾಂತ್ ಅವರು, ಅಪ್ಪನ ನೀನು ಮಿಸ್ ಮಾಡ್ಕೊಂಡಿದ್ಯಾ ಅಂದ್ಕೊಳ್ತೀನಿ, ನಾನು ನಿಮ್ಮ ಅಪ್ಪ ಅಲ್ಲ, ನನಗೂ ಕೂಡ ನಿನ್ನಂತೆ ಒಬ್ಬಳು ಮುದ್ದಾದ ಮಗಳಿದ್ಲು, ಆದರೆ ಅವಳು ಯಾವಂದೋ ಜೊತೆ ಓಡಿ ಹೋಗಿ ಮದುವೆ ಆಗಿ ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಲು. ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಅವಳು ನನ್ನ ಪ್ರೀತಿಗೆ ಮೋಸ ಮಾಡಿ ನಾನು ಯಾರನ್ನು ದ್ವೇಷ ಮಾಡ್ತಾ ಇದ್ದೋ ಆ ನನ್ನ ಶತ್ರು ಮನೆಯವ್ರನ್ನೇ ಮದುವೆಯಾಗಿ ಹೋಗ್ಬಿಟ್ಲು. ನೀನು ನೋಡೋದಕ್ಕೆ ತುಂಬ ಮುದ್ದಾಗಿದೆಯಾ, ನೀನು ಪ್ರೀತಿ ಗೀತಿ ಅಂತ ನನ್ನ ಮಗಳು ಮಾಡಿದ ರೀತಿ ಮಾಡಬೇಡ ಕಣಮ್ಮ, ನಿನ್ನ ಜೀವನನ ಚೆನ್ನಾಗಿ ರೂಪಿಸ್ಕೋ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಅವರು ಹೇಳಬೇಕಾದ್ರೆ ಅಮೂಲ್ಯ ಅವರು, ಅಪ್ಪ ನಾನೇ ಅಪ್ಪ ನಿಮ್ಮ ಮಗಳು ಅಮೂಲ್ಯ ಅಂತ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಕಲಾವತಿ ಅವ್ರು ಬರ್ತಾರೆ. ರೀ ರೀ ಅಂತ ಹೇಳ್ಬಿಟ್ಟು ಓಡಿ ಬರ್ತಾರೆ. ಆಗ ಅಮ್ಮ ಅಮ್ಮ ಅಪ್ಪನ ನೋಡಮ್ಮ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರು ಹೇಳಿದಾಗ, ಅವರು ನಿನ್ನಿಂದನೇ ಈ ರೀತಿ ಕುಡಿದು ತೂರಾಡ್ತಾ ಇರೋದು, ನೀನು ಯಾಕೆ ಬಂದೆ ಇಲ್ಲಿಗೆ, ನಡಿ ಆಚೆ, ರೀ ಬನ್ನಿರಿ ಹೋಗೋಣ ಅಂತ ಹೇಳ್ಬಿಟ್ಟು ಕಲಾವತಿಯವರು ಸೂರ್ಯಕಾಂತ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಮೂಲ್ಯ ಅವ್ರಿಗೆ ತುಂಬ ಬೇಜಾರಾಗತ್ತೆ. ಅಮೂಲ್ಯ ಅವರು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಕಲಾವತಿಯವ್ರನ್ನ ಎಷ್ಟೇ ಬೇಡ್ಕೊಂಡ್ರೂ ಸಹ ಕಲಾವತಿಯವರು ಸೂರ್ಯಕಾಂತ್ ಅವ್ರನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ. ಹಾಗೆ ಕಲಾವತಿಯವರು ಸಹ ಅಮೂಲ್ಯ ಅವ್ರ ಜೊತೆ ಮಾತಾಡೋದಿಲ್ಲ. ವಲ್ಲಭ ಅವರು ಸುಕನ್ಯಾ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ. ಅಲ್ಲಿಗೆ ನಂದಕುಮಾರ್ ಅವರು, ಗಿರ್ಜಾ ಬೇಗ ಬಾ, ನಾವು ಇನ್ವಿಟೇಷನ್ ಕೊಡೋಕೆ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಕರೀತಾರೆ. ಮಾಧವ ಅವರು ಸಪ್ಪಗೆ ಏನೋ ಯೋಚನೆ ಮಾಡ್ತಾ ಕೂತಿರೋದನ್ನು ಗಮನಿಸಿದಂಥ ನಂದಕುಮಾರ್ ಅವರು, ಮಾಧವ ಮಾಧವ ಅಂತ ಹೇಳ್ಬಿಟ್ಟು ಕರೀತಾರೆ. ಮಾಧವ ಅವರು ಏನಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಯಾಕೋ ಕೆಲ್ಸಕ್ಕೆ ಹೋಗಿಲ್ವಾ, ಯಾಕೆ ಮನೇಲೇ ಇದೆಯಾ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವ್ರು ಕೇಳ್ತಾರೆ. ಆಗ ಗಿರ್ಜಾ ಅವರು, ಒಳ್ಳೆ ಕೆಲಸನೇ ಆಯಿತು, ಮನೇಲೇ ಕೆಲಸ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ, ಹೋಗ್ಲಿ ಬಿಡ್ರಿ, ಮನೇಲೇ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳ್ತಾರೆ. ಅಲ್ಲ ಗಿರ್ಜಾ, ನಾಳೆಯಿಂದ ಅವನು ರಜಾ ಹಾಕಲೇಬೇಕು, ಮದುವೆ ಕೆಲಸ ಕಾರ್ಯಗಳೆಲ್ಲ ನಾಳೆಯಿಂದ ಶುರುವಾಗುತ್ತೆ, ಇವತ್ತು ಕೆಲ್ಸಕ್ಕೆ ಹೋಗಬೇಕು ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗಿರ್ಜಾ ಅವರು, ಹೌದಲ್ವಾ, ನಾಳೆಯಿಂದನೇ ಎಲ್ಲ ಕೆಲಸನೂ ಶುರುವಾಗತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ನಂದಕುಮಾರ್ ಅವರು, ನಿಜ ಹೇಳು ಮಾಧವ, ನಿಜವಾಗ್ಲೂ ನಿನಗೆ ಪ್ರಿಯಾ ಇಷ್ಟ ಆಗಿದ್ದಾಳೋ ಅಥವಾ ನಾವು ಒಪ್ಕೊಂಡಿದ್ದೀವಿ ಅಂತ ನೀನು ಅವಳನ್ನು ಒಪ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಗಿರ್ಜಾ ಅವರು, ಯಾಕ್ರಿ ಆ ರೀತಿ ಕೇಳ್ತಾ ಇದ್ದೀರಾ, ಅವನಿಗೆ ನಿಜವಾಗ್ಲೂ ಅವಳನ್ನ ಕಂಡ್ರೆ ಇಷ್ಟ ಇದೆ ಅಂತ ಹೇಳ್ತಾರೆ. ಆಗ ನಂದಕುಮಾರ್ ಅವರು, ಅಲ್ಲ ಗಿರ್ಜಾ, ನಾನೇ ಇವನ ತಂದೆಯಾಗಿ ನಾನೇ ಇಷ್ಟು ಅವಸರದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ, ನಾನು ಈ ಖುಷೀಲಿ ಯಾಕೆ ಕೆಲಸ ಮರ್ತು ಬಿಡ್ತೀನೋ ಅಂತ ನನಗೆ ಟೆನ್ಷನ್ ಆಗಿದೆ, ಆದರೆ ಇವನ ಮುಖದಲ್ಲಿ ಸ್ವಲ್ಪನೂ ಖುಷಿ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಹೇಳ್ಬಿಟ್ಟು ನಂದಕುಮಾರ್ ಹೇಳ್ತಾರೆ. ಗಿರ್ಜಾ ಅವರು, ರೀ ಮದುವೆ ಮೇಳ ಆಯಿತು, ಈಗ ಮಾತುಕತೆ ಆಯಿತು, ಆಮೇಲೆ ಫೋಟೋಶೂಟು, ಆಮೇಲೆ ಅದ್ರ ಜೊತೆ ಆಫೀಸ್ ಕೆಲಸ, ಅವನಿಗೂ ತುಂಬ ಕೆಲಸ ಇದೆ ಅಲ್ವಾ ರೀ, ಆ ಟೆನ್ಷನ್ನಲ್ಲಿ ಯಾವುದೋ ಯೋಚನೆ ಮಾಡ್ತಾ ಕೂತಿದ್ದಾನೆ, ಏನೂ ಆಗೋದಿಲ್ಲ, ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು, ನಡಿ ನಾವು ಇನ್ವಿಟೇಷನ್ ಕೊಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾರೆ.
ಮತ್ತೊಂದು ಕಡೆ ಅಮೂಲ್ಯ ಅವರು ಅಳ್ತಾ ಕೂತಿರ್ತಾರೆ. ಅಲ್ಲಿಗೆ ಮೀನಾ ಅವ್ರು ಬರ್ತಾರೆ. ಯಾಕಮ್ಮ ಏನಾಯಿತು, ಯಾಕೆ ಈ ರೀತಿ ಕೂತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅಮೂಲ್ಯ ಅವರು, ಅಕ್ಕ ನನಗೆ ನಮ್ಮ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಕ್ಕ. ನಾನು ಅವರನ್ನು ಮಾತಾಡ್ಸೋಣ ಅಂತ ಅಂದ್ಕೊಂಡ್ರು, ಅವ್ರು ನನ್ನನ್ನು ಮಾತಾಡ್ಸೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಟ್ಟು ಅಮೂಲ್ಯ ಹೇಳ್ತಾರೆ. ಆಗ ಮೀನಾ ಅವರು, ಸ್ವಲ್ಪ ದಿನ ಅಮ್ಮು ಎಲ್ಲ ಸರಿ ಹೋಗುತ್ತೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಕ್ಕ, ನಿಮ್ಮ ಅಪ್ಪ ಅಮ್ಮ ದೂರದಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ನನ್ನ ಕಣ್ಣೆದುರುಗಡೆನೇ ಇದ್ದಾರೆ. ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ಅಕ್ಕ. ನನ್ನ ಎಲ್ಲ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರು ಹೇಳಿದಾಗ, ನೋಡು ಅಮ್ಮು, ಕರುಳಿನ ಸಂಬಂಧ ಕೊರಳಿನ ಸಂಬಂಧ ಬಂದಮೇಲೆ ಬಿಡಬೇಕು. ಬಿಡಬೇಕು ಅಂದರೆ ಶಾಶ್ವತವಾಗಿ ಬಿಡಬೇಕು ಅಂತ ಅಲ್ಲ. ನಾವು ಏನೇ ಕಷ್ಟ ಸುಖ ಆದರೂ ನಾವು ನಮ್ಮ ತಾಯಿ ಹತ್ರ ಹೇಳ್ಕೊಳ್ತಾ ಇರ್ತೀವಿ. ಆದರೆ ಮದುವೆ ಆದಮೇಲೆ ನಮ್ಮ ಗಂಡನ ಹತ್ರ ಹೇಳ್ಕೊಳ್ಬೇಕು. ನಾವು ನಮ್ಮ ಗಂಡನ ಹತ್ರ ಕಷ್ಟ ಸುಖ ಹಂಚ್ಕೋಬೇಕು. ನಾವು ನಿಮ್ಗೆ ಎಗ್ಲಾಗಿ ನಿಂತ್ಕೊಳ್ತೀವಿ ಅಂತ ಅವ್ರು ಕೂಡ ನಿಂತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಕ್ಕ, ಅದು ನಿಮ್ಮ ವಿಷಯದಲ್ಲಿ ಸಾಧ್ಯ ಆಗುತ್ತೆ, ಆದರೆ ನನ್ನ ವಿಷಯದಲ್ಲಿ ಆಗಲ್ಲ ಅಲ್ವಾ. ನೀವು ಭಾವ ಲವ್ ಮಾಡಿ ಮದುವೆ ಆಗಿದ್ದೀರಾ, ಅದಕ್ಕೋಸ್ಕರ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಮೂಲ್ಯ ಹೇಳ್ತಾರೆ. ಅಲ್ಲ, ಲವ್ ಮಾಡಿ ಮದುವೆ ಆಗೋದು ಓಕೆ, ಆದರೆ ಮದುವೆ ಆದಮೇಲೆ ಲವ್ ಮಾಡಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ? ನೀನು ಒಂದ್ಸರಿ ವಲ್ಲಭನ್ನ ಲವ್ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಾರೆ. ಆಗ ಅಮೂಲ್ಯ ಅವರು, ಅಕ್ಕ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ಆಗ ಮೀನಾ ಅವರು, ನೋಡು, ನಮ್ಮಮ್ಮ ಈಗಿದ್ರೇ ಚಂದ, ಅಳುಮುಂಚಿ ಥರ ಇರೋ ಅಮ್ಮ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಮೂಲ್ಯ ಅವರು ನಗ್ತಾ ಇರ್ತಾರೆ. ಆಗ ಮೀನಾ ಅವರು ಒಳಗಡೆ ಹೋಗ್ತಾರೆ. ಮತ್ತೊಂದು ಕಡೆ ಮಾಧವ ಅವರು ಸುಕನ್ಯಾ ಅವ್ರನ್ನ ಇಂಟರ್ವ್ಯೂಗೆ ಕರ್ಕೊಂಡು ಹೋಗಬೇಕು ಅಂತ ಬಂದಿರ್ತಾರೆ. ಆಗ ತುಂಬ ಗಡಿಬಿಡಿಯಿಂದ ಕಾಫಿನ ಕುಡಿತಾ ಇರ್ತಾರೆ. ಆಗ ಆ ಅಕ್ಕ, ಏಯ್ ಮಾಧವ, ನಿಧಾನಕ್ಕೆ ಕಾಫಿ ಕುಡಿಯೋ ಅಂತ ಹೇಳ್ತಾರೆ. ಅಕ್ಕ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಆಯಿತು, ನಾನು ಸುಕನ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ, ಅದ್ರ ಮಧ್ಯೆ ನೀವು ಕಾಫಿ ಕೊಟ್ಬಿಟ್ರಿ, ಅದಕ್ಕೆ ಹೀಗಾಯಿತು ಅಂತ ಹೇಳ್ತಾರೆ. ಆಗ ಸುಕನ್ಯಾ ಅವರು, ಎಲ್ಲಿಗೆ ಅಂತ ಕೇಳಿದಾಗ, ನಿನಗೊಂದು ಇಂಟರ್ವ್ಯೂ ಇದೆ ಅಂತ ಹೇಳ್ತಾರೆ. ಅಲ್ಲ ಕಣೋ ಮಾಧವ, ನೀನು ಯಾಕೆ ನನಗೆ ಇಷ್ಟೊಂದು ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸುಕನ್ಯಾ ಅವ್ರು ಕೇಳ್ತಾರೆ. ಹಾಗಲ್ಲ, ನೀನು ತುಂಬ ಚೆನ್ನಾಗಿ ಓದಿದ್ಯಾ, ನಿನಗೆ ಅಂತ ಒಂದು ಕೆಲಸ ಸಿಕ್ಕಿದ್ರೆ ನಿನ್ಗೆ ಅಲ್ಲಿ ಫ್ರೆಂಡ್ಸ್ ಸಿಗ್ತಾರೆ, ಹಾಗೆ ನಿನ್ನ ಜೀವನಕ್ಕೆ ಒಂದು ದಾರಿ ಮಾರ್ಗ ಆಗುತ್ತೆ, ನಿನ್ನ ಲೈಫ್ ಕೂಡ ಸೆಟ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಧವ ಅವರು ಹೇಳಿದಾಗ ಸುಕನ್ಯಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಆಗ ಆ ಅಕ್ಕ, ಹೌದು ಕಣಮ್ಮ, ನಮ್ಮ ಮಾಧವ ಯಾರಿಗೆ ಕಷ್ಟ ಅಂದು ತುಂಬ ಸಹಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾಧವ ಅವರು ಆ ಗುಣ ನೋಡಿ ಸುಕನ್ಯಾ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತೊಂದು ಕಡೆ ಅಮೂಲ್ಯ ಅವರು ಕಾಲೇಜ್ಗೆ ಹೊರಟಿರ್ತಾರೆ. ಈ ಕಾಡು ಪಾಪ 2 ಗಂಟೆ ಮುಂಚೆ ಕೆಲಸ ಇದೆ, ನನಗೆ ಬರ್ತೀನಿ ಅಂತ ಹೇಳ್ದೆ. ಈಗ ನಾನು ಒಬ್ಬಳೇ ಕಾಲೇಜ್ಗೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಕಲಾವತಿಯವರು ಹೊರಗಡೆ ಕೂತಿರ್ತಾರೆ. ಆಗ ಅವರನ್ನು ನೋಡಿ ಅಮೂಲ್ಯ ಅವರು, ಅಯ್ಯೋ, ನಮ್ಮಮ್ಮ ಹೊರಗಡೆನೇ ಕೂತಿದ್ದಾರೆ, ನಾನು ಹೋಗಿ ಅವರನ್ನು ಮಾತಾಡಿಸ್ಲಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಒಂದು ಸ್ವಲ್ಪ ದೂರ ಬಂದು, ಬೇಡಪ್ಪ, ಅವ್ರಿಗೆ ಮೊದಲೇ ನನ್ನ ಮೇಲೆ ಕೋಪ ಇದೆ, ನಾನು ಈಗ ಹೋಗಿ ಮಾತಾಡಿಸಿದ್ರೆ ಸುಮ್ಮನೆ ಕೂಗಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹಾಗೆ ಹೋಗ್ತಾ ಇರ್ತಾರೆ. ಅಮೂಲ್ಯ ಅವ್ರನ್ನ ಕಲಾವತಿಯವರು ನೋಡಿ ಅಲ್ಲಿಂದ ಎದ್ದೋಗೋದಕ್ಕೆ ಅಂತ ಹೋಗಿ ಮೆಟ್ಲು ಜಾರಿ ಬಿದ್ದುಬಿಡ್ತಾರೆ. ಕಾಲು ನೋವಾಗುತ್ತೆ. ಆಗ ಅಮ್ಮ ಅಂತ ಹೇಳ್ಬಿಟ್ಟು ಕೂಗ್ಕೊಳ್ತಾರೆ. ಆಗ ಅಮೂಲ್ಯ ಅವರು, ಅಮ್ಮ ಅಮ್ಮ, ಕಾಲಿಗೆ ನೋವಾಯ್ತಾ ಅಂತ ಹೇಳ್ಬಿಟ್ಟು ಕಲಾವತಿಯವ್ರ ಕಾಲನ್ನು ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಆಗ ಕಲಾವತಿಯವರು, ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ಆಗ ಅಮೂಲ್ಯ ಅವರು, ಅಮ್ಮ ಸುಮ್ಮನೆ ಕೂತ್ಕೋ ಅಂತ ಹೇಳ್ಬಿಟ್ಟು ಗದರಿಸಿ ಆ ಕಲಾವತಿಯವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾರೆ. ಬಾಗಿಲ ಹತ್ರ ಬಂದಮೇಲೆ ಕಲಾವತಿಯವರು, ನೋಡು, ನೀನು ಇಲ್ಲಿಂದ ಒಳಗಡೆ ಬರಬೇಡ, ನಡಿ ಆಚೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಮೂಲ್ಯ ಅವರು, ಅಮ್ಮ ನಾನೇನು ಇಲ್ಲೇ ಇರೋದಕ್ಕೆ ಬಂದಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೊಂದು ಕಡೆ ಮಾಧವ ಅವರು ಮತ್ತು ಸುಕನ್ಯಾ ಅವರು ಆಟೋದಲ್ಲಿ ಬರ್ತಾ ಇರ್ತಾರೆ. ಮಾಧವ ಅವರು, ಸುಕನ್ಯಾ, ನೀನು ಇವತ್ತು ಇಂಟರ್ವ್ಯೂ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ರು, ಇಷ್ಟು ಒಳ್ಳೆ ಕ್ಯಾಂಡಿಡೇಟ್ನ ಪರಿಚಯ ಮಾಡಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ನಿನಗೆ ಕೆಲಸ ಸಿಗೋದಂತೂ ಪಕ್ಕ ಅಂತ ಹೇಳ್ಬಿಟ್ಟು ಮಾಧವ ಹೇಳಿದಾಗ ಸುಕನ್ಯಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಮಾಧವ, ನಿಜವಾಗ್ಲೂ ನನಗೆ ಕೆಲಸ ಸಿಕ್ಕಿ ಮೊದಲನೇ ಸಂಬಳ ಬಂದರೆ ಆ ಸಂಬಳದಲ್ಲಿ ಮೊದಲು ನಿನಗೆ ಟ್ರೀಟ್ ಕೊಡಿಸ್ತೀನಿ ಕಣೋ ಅಂತ ಹೇಳ್ತಾರೆ. ಹಾಗೆಲ್ಲ ದುಡ್ಡನ್ನು ಖರ್ಚು ಮಾಡಬೇಡ, ನಿನಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಕೂಡಿಟ್ಕೋ ಅಂತ ಹೇಳ್ಬಿಟ್ಟು ಮಾಧವ ಹೇಳ್ತಾ ಇರ್ತಾರೆ. ಆಗ ಆಟೋ ಸ್ಟಾಪ್ ಆಗುತ್ತೆ. ಆಗ ಏನಾಯಿತು ಅಂತ ಕೇಳಿದಾಗ, ಏನೋ ಆಗಿದೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮಾಧವ ಮತ್ತು ಸುಕನ್ಯಾ ಅವರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಂದಕುಮಾರ್ ಮತ್ತು ಗಿರ್ಜಾ ಅವರು ಬರ್ತಾ ಇರ್ತಾರೆ. ನಂದಕುಮಾರ್ ಅವರು, ನೋಡಿದೆಯಾ ಗಿರ್ಜಾ, ಲಲಿತಕ್ಕಗೆ ಮಾಧವನ ಮದುವೆ ಸೆಟ್ ಆಯಿತು ಅಂದ ತಕ್ಷಣ ಎಷ್ಟು ಖುಷಿ ಪಟ್ಟರು ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರಬೇಕಾದ್ರೆ ಗಿರ್ಜಾ ಅವ್ರಿಗೆ ತಲೆ ಸುತ್ತು ಬರುತ್ತೆ. ಆಗ ನಂದಕುಮಾರ್ ಅವರು, ಏನಾಯಿತು ಅಂತ ಕೇಳ್ತಾರೆ. ಆಗ ಗಿರ್ಜಾ ಅವರು, ಯಾಕೋ ಸ್ವಲ್ಪ ತಲೆ ಸುತ್ತಾ ಇದ್ದೀರಿ ಅಂತ ಹೇಳ್ತಾರೆ. ನೀನು ಮಾಧವನ ಮದುವೆಗೋಸ್ಕರ ಉಪವಾಸ ವ್ರತ ಅಂತ ಮಾಡ್ತಾ ಇರ್ತೀಯ, ಇನ್ಮೇಲೆ ಅದೆಲ್ಲ ಮಾಡೋ ಹಾಗಿಲ್ಲ. ಸರಿ ನಡಿ, ಅಲ್ಲಿ ಯಾವುದೋ ಒಂದು ಆಟೋ ಕಾಣಿಸ್ತಾ ಇದೆ, ಅದರಲ್ಲಿ ಹೋಗೋಣ ಅಂತ ಹೇಳ್ತಾರೆ. ನಂದಕುಮಾರ್ ಮತ್ತು ಗಿರ್ಜಾ ಅವರು ಆಟೋ ಕಡೆ ಬರ್ತಾ ಇರ್ತಾರೆ. ಆಟೋದವರು, ಸರಿ ಆಯಿತು ಸರ್, ಆಟೋ ಸರಿ ಹೋಯ್ತು ಅಂತ ಹೇಳ್ಬಿಟ್ಟು ಆಟೋನ ಸ್ಟಾರ್ಟ್ ಮಾಡಿಕೊಂಡು ಹೊರಟೋಗ್ತಾರೆ. ನಂದಕುಮಾರ್ ಅವರು ಆಟೋ ಅಂತ ಕೂಗಿದ್ರು ಸಹ ಹಾಗೆ ಹೋಗ್ಬಿಡ್ತಾರೆ. ಆಗ ನಂದಕುಮಾರ್ ಅವರು, ಹೋಗ್ಲಿ ಬಿಡು ಗಿರ್ಜಾ, ಇದೊಂದೇ ಆಟೋನ, ಮತ್ತೊಂದು ಆಟೋ ಬರುತ್ತೆ ಬಿಡು, ಆ ಆಟೋದಲ್ಲಿ ಮನೆಗೆ ಹೋಗಿವಿಂತೆ ಅಂತ ಹೇಳ್ತಾರೆ. ಗಿರ್ಜಾ ಅವರು, ಬೇಡ ರೀ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಬೇಡ ನೀನು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವ್ರು ಹೇಳಿದಾಗ,
ಸರಿ ಅಂತ ಹೇಳ್ಬಿಟ್ಟು ಒಂದು ಆಟೋನ ಕರೀತಾರೆ. ಓ ಹಸೀನಣ್ಣ ನೀನಾ, ಇವಳನ್ನ ಮನೆ ಹತ್ರ ಬಿಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಮತ್ತೊಂದು ಕಡೆ ಕಲಾವತಿಯವರು ತುಂಬ ನೋವಿಂದ ಒದ್ದಾಡ್ತಾ ಇರ್ತಾರೆ. ಆಗ ಅಮೂಲ್ಯವರು ಅಮ್ಮ ಇಲ್ಲಿ ನೋಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಷ್ಟರೊಳಗಡೆ ಅಮೂಲ್ಯವ್ರ ಅಜ್ಜಿ ಸಹ ಬಂದು ಅಮೂಲ್ಯ ಮತ್ತು ಕಲಾವತಿಯವ್ರನ್ನ ನೋಡಿ ಶಾಕ್ ಆಗ್ತಾರೆ. ಕಲಾವತಿಯವರು ನೋಡು ಅಮ್ಮು, ನೀನು ಇಲ್ಲಿರೋದನ್ನ ಯಾರಾದರೂ ನೋಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮೂಲ್ಯವರು ಅಲ್ಲಮ್ಮ, ನಾನು ಏನು ತಪ್ಪು ಮಾಡಿದ್ದೀನಮ್ಮ, ನಾನು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ಅಂತ ನೀವು ಅಂದ್ಕೋಬೇಡಿ ಅಮ್ಮ. ನಿಜವಾಗ್ಲೂ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ನಾನು ನನ್ನೆಲ್ಲ ಕಷ್ಟಗಳನ್ನು ನೋವುಗಳನ್ನು ನಿನ್ನ ಹತ್ರ ಹೇಳಬೇಕು, ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅಂತ ತುಂಬ ದಿನ ಆಸೆ ಪಟ್ಟಿದ್ದೀನಿ. ಆದರೆ ನೀನು ಮಾತ್ರ ಯಾಕಮ್ಮ ನನ್ನ ಜೊತೆ ಈ ರೀತಿ ನಡ್ಕೊಳ್ತೀಯ? ನಿಜವಾಗ್ಲೂ ನನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನಿನಗೆ ಗೊತ್ತಾ ಅಮ್ಮ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವರು ಅಳ್ತಾ ಇರಬೇಕಾದ್ರೆ ಇಲ್ಲೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಂಠಿ ಕೂಗ್ತಾನೆ. ಕಂಠಿನ ನೋಡಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಕಂಠಿ ತುಂಬ ಕೋಪದಿಂದ ಅಮೂಲ್ಯ ಅವ್ರ ಕಡೆ ಬರ್ತಾನೆ. ಕಂಠಿನ ನೋಡಿ ಅಮೂಲ್ಯರ ಅಜ್ಜಿ ಹಾಗೆ ಅಮೂಲ್ಯರ ಅಮ್ಮ ಮೂವರಿಗೂ ಸಹ ತುಂಬ ಶಾಕ್ ಆಗುತ್ತೆ. ಆಗ ಕಂಠಿ ಏಯ್ ನೀನು ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾನೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಕಂಠಿ ಅಮೂಲ್ಯನ ಕತ್ತಿಡಿದು ಆಚೆ ತಳ್ತಾನೆ. ಆಗ ನಂದಕುಮಾರ್ ಅವರು ಬಂದು ಅಮೂಲ್ಯ ಅವ್ರನ್ನ ಹಿಡ್ಕೊಳ್ತಾರೆ. ಏಯ್ ನೀನು ಒಬ್ಬ ಮನುಷ್ಯನ, ಇವಳನ್ನ ಯಾಕೆ ಮನೆಯಿಂದ ಆಚೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಕಂಠಿ ನಮ್ಮ ಶತ್ರು ಮನೆ ಹುಳು ಯಾವುದೇ ಬಂದರೂ ನಾನು ಹೀಗೆ ಮಾಡೋದು ಅಂತ ಹೇಳ್ತಾರೆ. ಅಮೂಲ್ಯವರು ತುಂಬ ಕೋಪದಿಂದ ನಿನ್ನನ್ನು ಅಣ್ಣ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ, ನೀನೊಬ್ಬ ರಾಕ್ಷಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಮೂಲ್ಯ ಅವ್ರನ್ನ ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕಂಠಿ ಹೋಗ್ತಾನೆ. ಆಗ ನಂದಕುಮಾರ್ ಅವರು ಅಮೂಲ್ಯ ಅವ್ರನ್ನ ತಪ್ಪಿಸಿ ಅವರು ಒದೆ ತಿಂತಾರೆ. ಕಂಠಿ ನಂದಕುಮಾರ್ ಅವ್ರಿಗೆ ಹೊಡೆದದ್ದನ್ನು ನೋಡಿ ಅಮ್ಮು, ಗಿರ್ಜಾ, ಮೀನಾ ಎಲ್ರಿಗೂ ಕೂಡ ತುಂಬ ನೋವಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಸೀರಿಯಲ್ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.